ಓಕೆನಾ? 12th ಪಾಸ್ ಡಾಕ್ಟರೇಟ್ ಹೇಗೆ ಬಂತು ಅಂತ ಹೇಳಿ ಆಮೇಲೆ ಮಾತಾಡೋಣ. ಈ ಫೀಲ್ಡ್ ಬಂದುವಾಗ ನಾನು ಫಸ್ಟ್ ವ್ಯಕ್ತಿನ ನೋಡಿದ್ದು ಯೋಗೀಶ್ ಸರ್. ಯೋಗೀಶ್ ಸರ್ನ ನೋಡಿದೆ, ಬಹಳ ಸಕ್ಸಸ್ ಆಗಿದ್ರು, ದುಡ್ಡು ಮಾಡಿದ್ರು. ಸ್ಟೇಜ್ ಮೇಲೆ ನೋಡಿದೆ, ಆವಾಗ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆವತ್ತು ನಾನು ನನ್ನ ಮೈಂಡ್ ಕೇಳಿಲ್ಲ, ನನ್ನ ಮನಸ್ಸನ್ನು ಕೇಳಿಲ್ಲ. ನನಗೆ ಅನ್ಸಿದ್ದು ಒಂದೇ, ಈ ವ್ಯಕ್ತಿ ಜೊತೆ ಈ ವ್ಯಕ್ತಿನ ಫಾಲೋ ಮಾಡಿದ್ರೆ 100% ಆ ವ್ಯಕ್ತಿ ಏನಾಗಿದ್ದಾರೆ ಅದು ನಾನು ಆಗ್ಬೋದು ಅಂತ ಹೇಳಿ ಆವತ್ತು ಅವ್ರಿಗೆ ಸರೆಂಡರ್ ಆದ. ಏನ್ ಹೇಳ್ತಾರೋ ಅದು ಮಾಡಿದೆ, ಹೆಂಗ್ ಹೇಳ್ತಾರೋ ಹಂಗೆ ಮಾಡಿದೆ, ಟೋಟಲ್ ಸರೆಂಡರ್. ಅದಕ್ಕೆ ಇವತ್ತು ಸಕ್ಸಸ್ ಆಗಿ ನೀವು ಮುಂದೆ ನಿಂತಿರಿ. ಅದೇ ರೀತಿ ಇವತ್ತು ನಿಮ್ಮ ಟೀಮಲ್ಲಿ ನಂಜುಂಡಸ್ವಾಮಿ ಸರ್ ನೋಡಿದ್ದೀನಿ ಸರ್. ಇಲ್ಲಿವರೆಗೂ ಈ 1 ವರ್ಷ ಜರ್ನಿಯಲ್ಲಿ ಯಾವ ಒಂದು ಅಪ್ಲೈನ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ಯಾವ ಒಂದು ಅಸೋಸಿಯೇಟ್ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಅಡಚಣೆಗಳು ಎಲ್ಲ ಬರ್ತವೆ. ಅವ್ರು ಹೇಳಿದ್ದಷ್ಟೇ, ಸರ್ ಮಾಡ್ತಾ ಇರೋಣ ಸರ್, ಕೆಲಸ ಮಾಡ್ತಾ ಇರೋಣ ಸರ್, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇವತ್ತು ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ, ನಾಳೆ ಒಳ್ಳೇದಾಗ್ಬಿಡುತ್ತೆ ಸರ್, ಕೆಲಸ ಮಾಡೋಣ ಸರ್, ಮಾಡೋಣ ಸರ್, ಮಾಡೋಣ ಸರ್. ಯಾರ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿದ್ರೆ ಏನಾಗುತ್ತೆ, ಅಪ್ಲೈನ್ ನ ಬ್ಯಾಡ್ ಆಗಿ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ನನ್ನ ಜೊತೆ ಬಂದು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಕರೆಕ್ಟಾ? ನಾವು ಅಪ್ಲೈನ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಈಗೇನೋ ಕೇಳ್ಕೊಂತಾನೆ, ನಾಳೆ ದಿವಸ ನೀವು ಫೋನ್ ಮಾಡಿ ನನಗೆ ಬಂದು ಸಪೋರ್ಟ್ ಮಾಡು ಅಂತ ಬಂದಾಗ ಆ ವ್ಯಕ್ತಿ ಫುಲ್ ಹಾರ್ಟ್ಫುಲಿ ಬಂದು ಕೆಲಸ ಮಾಡಲ್ಲ. ಕರೆಕ್ಟಾ? ಸೊ ಅವನ್ನ ದೂರ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್ ಅಲ್ವಾ? ಎಲ್ಲೋ ಒಂದು ಜಾಗದಲ್ಲಿ ಬಂದು ಸಪೋರ್ಟ್ ಮಾಡ್ತಾರ ಮಾಡಲ್ವಾ? ನಮ್ಗೆ ಪ್ಲಸ್ ಆಗುತ್ತಾ ಆಗಲ್ವಾ? ಕರೆಕ್ಟಾ? ಆ ಒಂದು ಮೈಂಡ್ ಸೆಟ್ ಇರುವಂತ ವ್ಯಕ್ತಿ ಸರ್ ನಂಜುಂಡಸ್ವಾಮಿ ಸರ್. ವೆರಿ ಕೋಲ್ಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ಒಳ್ಳೆ ಕ್ಯಾಪ್ಟನ್ ಸಿಗ್ತಾರೆ, ಒಳ್ಳೆ ಕ್ಯಾಪ್ಟನ್. ಯಾಕಂದ್ರೆ ಅವರಿಂದ ತುಂಬಾ ಕಲ್ತಿದ್ದೀವಿ. ಸೀನಿಯರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಸೀನಿಯರ್, 25 years ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಅಂತ ಒಂದು ಲೀಡರ್ ನಿಮ್ ಜೊತೆಗೆ ಸಿಕ್ಕಿದ್ದಾರೆ.